ಪ್ರೀತಿಯ ಗೆಳೆಯರೇ, ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ BS ಗುರುದಕ್ಷಿಣ್. ಬೆಂಗಳೂರಿಂದ ಬಂದು ಈಗ ನ್ಯೂ ಡೆಲ್ಲಿಯ ಇಂಡಿಯಾ ಗೇಟ್ ಮುಂದೆ ನಿಂತಾಗ ನನಗನ್ನಿಸ್ತು, ಪ್ರತಿಯೊಬ್ಬರ ಜೀವನನೂ ಒಂದು ಪ್ರಯಾಣ, ಅದು ಹೇಗೆಲ್ಲ ಇರುತ್ತೆ ಎಂಬ ಬಗ್ಗೆ ನನ್ನ ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಜೀವನ ಅನ್ನೋದು ಒಂದು ಪ್ರಯಾಣ, ಅದು ಒಂದು ಸ್ಥಳ ಅಲ್ಲ. ಜೀವನದ ಹಂಕು ಡೊಂಕಾದ ರಸ್ತೆಗಳಲ್ಲಿ ನಡೆಯುವ ನಾವೆಲ್ಲ ಕೇವಲ ಪ್ರಯಾಣಿಕರು. ಎಷ್ಟೊಂದು ತಿರುವುಗಳು, ಎಷ್ಟೊಂದು ಏರಿಳಿತಗಳು, ಕೆಲವೊಮ್ಮೆ ಸಂತಸ, ಮತ್ತೆ ಕೆಲವೊಮ್ಮೆ ದುಃಖದ ಕ್ಷಣಗಳನ್ನು ಎದುರಿಸುತ್ತೇವೆ. ಅದೇನೇ ಆದರೂ ಪ್ರತಿದಿನವೂ ಪ್ರಯಾಣವನ್ನು ಮಾಡಲು ಕಲಿಯಬೇಕು. ನವದೆಹಲಿಯ ಈ ಐಕಾನಿಕ್ ಇಂಡಿಯಾ ಗೇಟ್ ಬಳಿ ಬಂದ ಈ ಕ್ಷಣ, ಬೆಂಗಳೂರಿನ ಲಾಲ್ ಬಾಗ್ ಉದ್ಯಾನಗಳಿಂದ ನವದೆಹಲಿಯ ಕನ್ನಾಟ್ ಪ್ಲೇಸ್ನ ಗದ್ದಲದ ಬೀದಿಯವರೆಗೆ ಪ್ರತಿ ಹೆಜ್ಜೆಯೂ ಒಂದು ಕಥೆಯಾಗಿದೆ. ಪ್ರತಿ ಮೈಲಿಯೂ ಒಂದು ನೆನಪು. ಈ ಇಂಡಿಯಾ ಗೇಟ್ಗೆ ಒಂದು ಇತಿಹಾಸ ಇದೆ. ವಿಶ್ವ ಸಮರ ಹಾಗೂ ಆಫ್ಘಾನ್ ಯುದ್ಧಗಳಲ್ಲಿ ಮಡಿದ ಸುಮಾರು 70,000 ಸೈನಿಕರನ್ನು ಸ್ಮರಿಸುವ ಯುದ್ಧ ಸ್ಮಾರಕ ಇದು. ಇದನ್ನು ಸರ್ ಎಡ್ವಿನ್ ಲುಟೈನ್ಸ್ ಅವರು ವಿನ್ಯಾಸಗೊಳಿಸಿದರು. 1921ರಿಂದ 1931 ನಡುವೆ ಇದನ್ನು ನಿರ್ಮಿಸಲಾಗಿದೆ. ಅದರ ಗೋಡೆಗಳ ಮೇಲೆ ಹುತಾತ್ಮ ಸೈನಿಕರ ಹೆಸರುಗಳಿವೆ. ಭಾರತದ ಜನಪ್ರಿಯ ಪ್ರವಾಸಿ ತಾಣ ಮತ್ತು ರಾಷ್ಟ್ರೀಯ ಚಿಹ್ನೆ ಇದಾಗಿದೆ. ನಮ್ಮ ರಾಷ್ಟ್ರದ ಶಕ್ತಿ ಹಾಗೂ ಸ್ಥಿತಿಸ್ಥಾಪಕತ್ವದ ಸಂಕೇತವಾಗಿರುವ ಈ ಇಂಡಿಯಾ ಗೇಟ್ ಎತ್ತರವಾಗಿ ನಿಂತಿರುವಂತೆ ನಾವು ಸಹ ಜೀವನದ ಸವಾಲುಗಳನ್ನು, ಸಮಸ್ಯೆಗಳನ್ನು ಎದುರಿಸಿ ಎತ್ತರವಾಗಿ ನಿಲ್ಲಬೇಕು. ಹಾಗೂ ಜೀವನ ಪ್ರಯಾಣದ ಪ್ರತಿ ಕ್ಷಣದ ನೋವು ನಲಿವುಗಳನ್ನು, ದುಃಖ ದುಮ್ಮಾನಗಳನ್ನು ತೆರೆದ ಹೃದಯದಿಂದ ಸ್ವೀಕರಿಸಬೇಕು ಎಂಬ ಸ್ಫೂರ್ತಿ ಇಲ್ಲಿ ನಮಗೆ ಸಿಗತ್ತೆ. ನಮ್ಮ ಜೀವನದ ಪ್ರಯಾಣ ಬಾಲ್ಯದಿಂದ ತಂದೆ ತಾಯಿಯರೊಂದಿಗೆ ಪ್ರಾರಂಭ ಆಗುತ್ತೆ. ಯೌವನಕ್ಕೆ ಕಾಲಿಡುತ್ತಾ ಹೆಂಡತಿ ಮಕ್ಕಳೊಂದಿಗೆ ಪ್ರಯಾಣ ಸಾಗುತ್ತೆ. ವೃತ್ತಿ ಜೀವನದಲ್ಲಿ ಸಾಗುತ್ತಾ ಸಾಗುತ್ತಾ ವೃದ್ಧಾಪ್ಯ ಸಮೀಪಿಸುತ್ತೆ. ಜೀವನದುದ್ದಕ್ಕೂ ಏರಿಳಿತಗಳ ಅನುಭವ ಆಗುತ್ತೆ. ನಮ್ಮ ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ನಮ್ಮ ತಂದೆ ತಾಯಿಗಳು, ಸೋದರ ಸೋದರಿಯರು, ಗುರು ಹಿರಿಯರು, ಗೆಳೆಯರು, ಸಂಬಂಧಿಕರು ಎಲ್ಲರೂ ಜೊತೆಯಲ್ಲಿಯೇ ಪ್ರಯಾಣಿಸ್ತಾರೆ. ಹಾಗೆಯೇ ಅವರವರ ಸ್ಟಾಪ್ಗಳು ಬಂದ ಹಾಗೆ ಅವರೆಲ್ಲರೂ ಇಳಿದು ಹೋಗ್ತಾರೆ. ಹೀಗೆ ಜೀವನ ಪ್ರಯಾಣ ನಡೀತಲೇ ಇರುತ್ತೆ. ಇಲ್ಲಿ ಯಾವುದು ಶಾಶ್ವತವಾಗಿ ನಿಲ್ಲೋದಿಲ್ಲ, ಎಲ್ಲ ಟೆಂಪರರಿ. ಈ ಭವ್ಯವಾದ ಇಂಡಿಯಾ ಗೇಟ್ ಕಟ್ಟಿದವರು ಎಲ್ಲಿಗೆ ಪ್ರಯಾಣಿಸಿದ್ದಾರೆ? ಅವರು ಯಾರೂ ಇಲ್ಲ, ಅವ್ರ ಕೆಲಸ ಇದೆ. ಬದುಕಿ ಸತ್ತವರು ಕೆಲವರಾದರೆ ಸತ್ತು ಬದುಕಿದವರು ಕೆಲವರು. ಒಂದು ನೆನಪಿಟ್ಕೊಳ್ಳಿ, ನಮ್ಮವರೆಲ್ಲರೂ ಈ ಜೀವನದ ಪ್ರಯಾಣದಲ್ಲಿ ಒಬ್ಬೊಬ್ಬರಾಗಿ ನಮ್ಮನ್ನು ಬಿಟ್ಟು ಹೋಗ್ತಾರೆ, ನಾವು ಬಿಟ್ಟು ಹೋಗ್ತೀವಿ. ಇದೆಂತಹ ಪ್ರಯಾಣ! ಇನ್ನು ಆಗಾಗ್ಗೆ ನಮ್ಮನ್ನು ನಾವು ಕಳೆದುಕೊಳ್ತೇವೆ, ಚಂಡಮಾರುತದಲ್ಲಿ ಸಿಲುಕಿಕೊಳ್ತೇವೆ. ಇವೆಲ್ಲವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಜೀವನದ ಪ್ರಯಾಣದ ಕೊನೆಗಾಲಕ್ಕೆ ಬಂದು ಬಿಡುತ್ತೇವೆ. ಜೀವನದ ಈ ಪ್ರಯಾಣದಲ್ಲಿ ಯಾರ್ಯಾರೋ ಬಂದು ಹೋಗ್ತಾರೆ, ಏನೇನೋ ಅಂದ್ಕೊಳ್ತೀವಿ. ನಾವು ಅಂದ್ಕೊಂಡಿದ್ದೇನು ನಾವು ಅಂದ್ಕೊಂಡಂಗೆ ನಡೆಯೋದೇ ಇಲ್ಲ. ಆದ್ದರಿಂದ ಪ್ರಯಾಣದ ರಸ್ತೆಯಲ್ಲಿ ಹೋಗಲು ಹಿಂಜರಿಯೋದು ಬೇಡ. ಎಡವಿ ಬೀಳಲು ಅಥವಾ ಬಿದ್ದಾಗ ಮೇಲೇಳಲು ಬದ್ಧರಾಗಬೇಕು. ಈ ಪ್ರಯಾಣದಲ್ಲಿ ಬೀಳುವುದು ಸೋಲಲ್ಲ, ಬಿದ್ದಾಗ ಮೇಲೇಳದಿರುವುದು ಸೋಲು, ಗೆದ್ದಾಗ ಸೋಲಿನ ಬಗ್ಗೆ ಚಿಂತಿಸುವುದು ಮಹಾ ಸೋಲು. ಪ್ರೀತಿಯ ಗೆಳೆಯರೇ, ನಮ್ಮ ಹೃದಯದಲ್ಲಿ ಭರವಸೆಯೊಂದಿಗೆ ಮುಂದೆ ಸಾಗೋಣ. ಜೀವನವೆಂಬ ಈ ಪ್ರಯಾಣವನ್ನು ಆನಂದಿಸೋಣ ಮತ್ತು ನಮ್ಮ ಹೃದಯಗಳಲ್ಲಿ ಶಾಶ್ವತವಾಗಿ ಕೆತ್ತಿದ ಕಥೆಗಳನ್ನು ರಚಿಸೋಣ. ಈ ವಿಷಯ ತಮಗೆಲ್ರಿಗೂ ಜೀವನ ಪ್ರಯಾಣದ ಒಂದು ಅರ್ಥವನ್ನು ಕೊಟ್ಟಿದೆ, ಖುಷಿ ತಂದಿದೆ ಎಂದು ನಾನು ಭಾವಿಸ್ತೇನೆ. ಗೆಳೆಯರೇ, ನಿಮ್ಮ ಜೀವನದ ಪ್ರಯಾಣ ಸುಖಕರವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋವನ್ನು ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಮತ್ತೊಮ್ಮೆ ತಮಗೆಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BS ಗುರುದಕ್ಷಿಣ್.